ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಹೊಸ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಖುಷಿ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಿ ಆ ಭಗವಂತ ನಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರೂ ಜೀವನದಲ್ಲೂ ಕೂಡ ಬೇವಿಗಿಂತ ಹೆಚ್ಚು ಬೆಲ್ಲ ಇರಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಸೊ ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ವಾಯ್ಸಿಫೈ TTS ಅನ್ನೋಂಥ ಒಂದು ಹೊಸ TTS ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಇದು ವಾಯ್ಸಿಫೈ TTS ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ, ಈ ವಾಯ್ಸಿಫೈ TTS ಸೇಮ್ ಆಟೋ TTS ಥರ ಕೆಲಸ ಮಾಡುತ್ತೆ. ಈ ಆಟೋ TTS ಅಥವಾ ಮಲ್ಟಿಲಿಂಗ್ವಲ್ TTS ಏನಿದೆ, ಸೊ ಇದೇನು ಕೆಲಸ ಮಾಡುತ್ತೆ ಅಂತ ನೀವೆಲ್ಲರೂ ಗೊತ್ತೇ ಇದೆ, ಈಗಾಗಲೇ ಎಲ್ಲರೂ ಬಳಸ್ತಾ ಇರೋ. ಸೊ ನಾವು ಮಲ್ಟಿ ಲ್ಯಾಂಗ್ವೇಜಸ್ನ ಬಳಸಬೇಕಾದ್ರೆ ಯಾವ ಲ್ಯಾಂಗ್ವೇಜ್ಗೆ ಯಾವ TTS ಬೇಕು ಅಂತ ನಾವು ಸೆಟ್ ಮಾಡ್ಕೊತೀವಿ. ಸೊ ಆಗ ಅದು ಆಯಾ ಲ್ಯಾಂಗ್ವೇಜ್ ಬಂದಾಗ ನಾವು ಸೆಟ್ ಮಾಡಿರೋಂಥ TTS ಆ ಲ್ಯಾಂಗ್ವೇಜ್ನ ಓದಿ ಹೇಳುತ್ತೆ ನಮಗೆ, ಅಲ್ವಾ? ಸೊ ಇದೇ ರೀತಿಯಲ್ಲಿ ಕೆಲಸ ಮಾಡೋಂಥ ಒಂದು ಹೊಸ TTS ಬಂದಿದೆ, ಅದು ವಾಯ್ಸಿಫೈ TTS ಅಂತ. ಇದನ್ನು ಟೆಕ್ ಫ್ರೀಡಮ್ ಅವರು ಡೆವಲಪ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಟೆಕ್ ಫ್ರೀಡಮ್ ಅಪ್ಡೇಟ್ ಆದಮೇಲೆ ಇದರಲ್ಲಿ ಒಂದು ಹೊಸ ಫೀಚರ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ ಫೀಚರ್ ಯಾವುದು, ಇದರ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು, ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು ಪ್ರಾಬ್ಲಮ್ ಕೂಡ ಇದೆ ಸ್ನೇಹಿತರೆ. ಆ ಪ್ರಾಬ್ಲಮ್ ಏನು, ಈ ಎಲ್ಲ ಮಾಹಿತಿ ನಾನು ಈ ಒಂದು ವಿಡಿಯೋಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವಂತೂ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ. ಸೊ ಮೊದಲಿಗೆ ನಾನು ಟೆಕ್ ಫ್ರೀಡಮ್ ಆ್ಯಪ್ನ ಓಪನ್ ಮಾಡ್ತೀನಿ. ಸೊ ಟೆಕ್ ಫ್ರೀಡಮ್ ಆ್ಯಪ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಓಪನ್ ನ್ಯಾವಿಗೇಷನ್ ಡೋರ್ ಒಳಗೆ ಹೋಗಬೇಕಾಗತ್ತೆ, ಅಂದರೆ ಮೆನ್ಯೂ. ಸೊ ಇದ್ರೊಳಗೆ ಹೋಗೋಣ. ಸೊ ಟೆಕ್ ಫ್ರೀಡಮ್ ಆ್ಯಪ್ ನಿಮ್ಮ ಹತ್ರ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಟೆಕ್ ಫ್ರೀಡಮ್ ಅಂತ ನಿಮಗೆ ಸಿಗುತ್ತೆ. VI ಡೆವಲಪರ್ಸ್ ಅವರು ಡೆವಲಪ್ ಮಾಡಿರೋಂಥದ್ದು. ಅಥವಾ ಇದನ್ನ ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲೂ ಹಾಕಿರ್ತೀನಿ. ಅಥವಾ ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಯಾರಿದ್ದೀರಾ ನಿಮಗೆ ಗ್ರೂಪಲ್ಲೇ ಈ ಒಂದು ಆ್ಯಪ್ ಲಿಂಕು ಸಿಗುತ್ತೆ. ಸೊ ಇಲ್ಲಿ ನಾವು ಫೀಚರ್ಸ್ ಒಳಗೆ ಹೋಗಬೇಕಾಗತ್ತೆ. ಸೊ ಫೀಚರ್ಸಲ್ಲಿ ಹೋಗೋಣ. ಫೀಚರ್ಸಲ್ಲಿ ನಿಮಗೆ ಸುಮಾರು ಫೀಚರ್ಸ್ ಸಿಗುತ್ತೆ. ಲಾಸ್ಟಲ್ಲಿ ನಿಮಗೆ ವಾಯ್ಸಿಫೈ TTS ಅಂತ ಸಿಗುತ್ತೆ, ಅದರೊಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ವಾಯ್ಸಿಫೈ TTS ಅಂತ ಇದೆ. ಸೊ ಇದರಲ್ಲಿ ಹೋಗೋಣ. ಸೊ ವಾಯ್ಸಿಫೈ TTS ಅಲ್ಲಿ ಹೊಸ ಅಪ್ಡೇಟ್ ಬಂದಾದಮೇಲೆ ಇಲ್ಲಿ 2 ಫೀಚರ್ ಆ್ಯಡ್ ಮಾಡ್ಯಾರೆ. ಅಂತಂದರೆ ಮೊದಲು ಇರಲಿಲ್ಲ ಇದು. ಸ್ಟಾರ್ಟಿಂಗಲ್ಲಿ ಈ ಒಂದು ಫೀಚರ್ ಆ್ಯಡ್ ಮಾಡಿದಾಗ ಈ ಫೀಚರ್ ಇರಲಿಲ್ಲ. ಈಗ ಆ್ಯಡ್ ಮಾಡಿರೋಂಥದ್ದು ಏನಪ್ಪ ಅಂತಂದರೆ ಮೋಡ್ ಸೆಲೆಕ್ಷನ್ ಮಾಡೋಂಥದ್ದು. ಸೊ ಇದು ನೋಡೋಣ ಏನು ಅಂತ. ಸೊ ಮೊದಲಿಗೆ ನಾವು ಮೋಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ಮೋಡ್ ಬೇಕು ಅಂತ. ಆಟೋ ಲ್ಯಾಂಗ್ವೇಜ್ ಮೋಡ್ ಇದೆ ಮತ್ತು ಮಿಕ್ಸ್ಡ್ ಲ್ಯಾಂಗ್ವೇಜಸ್ ಮೋಡ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆಟೋ TTS ಅಲ್ಲೂ ಕೂಡ ಇದಿದೆ. ಇಲ್ಲಿ ನಾವು ಮಿಕ್ಸ್ಡ್ ಲ್ಯಾಂಗ್ವೇಜಸ್ ಮೋಡ್ನ ಸೆಲೆಕ್ಟ್ ಮಾಡೋಣ. ಓಕೆ, ಈಗ ಮಿಕ್ಸ್ಡ್ ಲ್ಯಾಂಗ್ವೇಜ್ ಮೋಡ್ ಸೆಲೆಕ್ಟ್ ಆಗಿದೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡೋಣ. ಈಗ ಇಲ್ಲಿಂದ ಮೇನ್ ಸೆಟ್ಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಲ್ಯಾಂಗ್ವೇಜ್ ಹೆಡಿಂಗು. ಸೊ ಇಲ್ಲಿ ಫಸ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು ನಾವು, ಯಾವ ಲ್ಯಾಂಗ್ವೇಜ್ ಬೇಕು ಅಂತ. ಸೊ ಇಲ್ಲಿ ಫಸ್ಟು ನಾವು ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಓಕೆ, ಇಂಗ್ಲೀಷ್ ಸಿಕ್ಕಿದೆ. ಸೊ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಂಜಿನ್ನು. ಸೊ ಇಂಗ್ಲೀಷ್ಗೆ ನಿಮಗೆ ಯಾವ TTS ಬೇಕು ಅಂತ. ಸೊ ಈ ಡ್ರಾಪ್ ಡೌನ್ ಲಿಸ್ಟಲ್ಲಿ ನಾವು ಇಲ್ಲಿ ಇಂಗ್ಲೀಷ್ಗೆ ಯೂಸ್ ಆಗೋಂಥ ಎಲ್ಲ TTSಗಳು ತೋರಿಸುತ್ತೆ ನಿಮಗೆ. ಸೊ ಎಲಕ್ವೆನ್ಸ್ ಸೆಟ್ ಮಾಡ್ತೀನಿ ನಾನು. ಓಕೆ, ಲ್ಯಾಂಗ್ವೇಜ್ ಮತ್ತು TTS ಇಂಜಿನ್ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ವಾಯ್ಸ್ ಯಾವ್ದು ಬೇಕು ಅಂತ. ವಾಯ್ಸ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ವೋಕಲೈಸರ್ ನೀವು ಸೆಲೆಕ್ಟ್ ಮಾಡಿರಾ ಅಂತಂದರೆ ವೋಕಲೈಸರಲ್ಲಿ ಇಂಗ್ಲೀಷ್ಗೆ ಸುಮಾರು ವಾಯ್ಸ್ಗಳಿದೆ ಅಲ್ವಾ. ನೀವು ಸುಮಾರು ವಾಯ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ. US ಇಂಗ್ಲೀಷ್ದು ಸಮಂತ, ಇಂಡಿಯನ್ ಇಂಗ್ಲೀಷ್ದು ವೀಣಾ ಅಥವಾ ರಿಷಿ, ಈ ಥರ ಎಲ್ಲ ಇರುತ್ತಲ್ವಾ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋಂಥ ಇಂಜಿನಲ್ಲಿ ಯಾವ ವಾಯ್ಸ್ ಬೇಕು ಅನ್ನೋಂಥದ್ದು ಸೆಲೆಕ್ಟ್ ಮಾಡಬೇಕು. ಸೊ ಆಟೋ TTS ಅಲ್ಲಿ ಈ ರೀತಿ ಒಂದು ಫೆಸಿಲಿಟಿ ಇಲ್ಲ. ಸೊ ಮಲ್ಟಿಲಿಂಗ್ವಲ್ TTS ಅಲ್ಲಿ ಇತ್ತು ಮತ್ತು ಇದರಲ್ಲೂ ಕೂಡ ಇದೆ ನಿಮಗೆ. ಸೆಲೆಕ್ಟ್ ವಾಯ್ಸ್ ಸೆಲೆಕ್ಟ್ ಮಾಡೋಣ, ನೋಡೋಣ. ಸೊ ಈಗ ಎಲಕ್ವೆನ್ಸ್ ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಎಲಕ್ವೆನ್ಸಲ್ಲಿ ಇಂಗ್ಲೀಷ್ಗೆ 2 ವಾಯ್ಸ್ ಇದೆ, UK ಮತ್ತು US. ನಾನು US ಸೆಲೆಕ್ಟ್ ಮಾಡ್ತೀನಿ. ಓಕೆ, US. ಓಕೆ ಸ್ನೇಹಿತರೆ,
ಈಗ ವಾಯ್ಸಿಫೈ TTS ಅಲ್ಲಿ 3 ಸೆಟ್ಟಿಂಗ್ ಮಾಡ್ಕೊಂಡಾಯ್ತು, ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ಮೋಡ್ ಸೆಲೆಕ್ಷನ್ ಕೂಡ ಮಾಡಿದ್ದೀವಿ. ಸೊ ಲ್ಯಾಂಗ್ವೇಜು, TTS ಇಂಜಿನ್ನು ಮತ್ತು ವಾಯ್ಸು 3 ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಸೊ ಸ್ಪೀಡು 19% ಬೈ ಡಿಫಾಲ್ಟ್ ಇರುತ್ತೆ. ಸೊ 19% ಅಂದರೆ ತುಂಬ ಸ್ಲೋ ಆಗುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ ನಾನು ಒಂದು 50%ವರೆಗೂ. ಸೊ ಈ 6 ಸ್ಲೈಡರ್ ಮೇಲೆ ನೀವು ಸ್ವೈಪ್ ಅಪ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಓಕೆ 49% ಆಗಿದೆ. ಇಲ್ಲಿ ಇಷ್ಟಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಸೊ ಪಿಚ್ಚನ್ನು ಚೇಂಜ್ ಮಾಡೋಕೆ ಹೋಗ್ಬಿಡಿ. ಪಿಚ್ಚು ಡಿಫಾಲ್ಟಾಗಿ ಕರೆಕ್ಟಾಗಿ ಇರುತ್ತದು. ಒಂದು ವೇಳೆ ನೀವೇನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಮಾಡ್ಕೊಬೋದು, ಬಟ್ ಅದನ್ನ ಹಾಗೆ ಬಿಡಿ. ಸೊ ನೀವೆಲ್ಲ ಸೆಟ್ಟಿಂಗ್ ಮಾಡಿದ್ದಾದಮೇಲೆ ಇಲ್ಲಿ ಸೇವ್ ಕೊಡಬೇಕಾಗತ್ತೆ. ಓಕೆ ಸೇವ್ ಕೊಡೋಣ. ಸೊ ಈಗ ಒಂದು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಆಯಿತು. ಸೊ ಈಗ ಎರಡನೇ ಲ್ಯಾಂಗ್ವೇಜ್ ಸೆಟ್ ಮಾಡೋಣ, ಕನ್ನಡ. ಓಕೆ ಸೊ ಮೇಲೆ ನೀವೇನು ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ರಿ ಅಲ್ಲೇ ನೀವು ಕನ್ನಡನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಮಾಡೋಣ ಈಗ. ಓಕೆ ಲ್ಯಾಂಗ್ವೇಜ್ ಇಲ್ಲಿ ಇಂಗ್ಲೀಷ್ ಇದೆ ನೋಡಿ, ಇದನ್ನ ಕನ್ನಡಕ್ಕೆ ಸೆಟ್ ಮಾಡ್ತೀನಿ. ಇಂಗ್ಲೀಷ್ ಆಲ್ರೆಡಿ ಸೇವ್ ಆಗಿದೆ. ಓಕೆ ಕನ್ನಡ KN ಅಂತ ಹೇಳ್ತಾ ನೋಡಿ. ಸೊ ಇಂಜಿನು ಇಲ್ಲಿ ಗೂಗಲ್ TTS, ವೋಕಲೈಸರು, ಈ ಸ್ಪೀಕ್ ಎಲ್ಲ ಇರ್ತವೆ. ಸೊ ನಾನು ಇಲ್ಲಿ ವೋಕಲೈಸರ್ ಸೆಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ TTS ಅಲ್ಲಿ ವೋಕಲೈಸರ್ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಸೊ ಸೆಲೆಕ್ಟ್ ವಾಯ್ಸಲ್ಲಿ ಇಲ್ಲಿ ಒಂದೇ ಒಂದು ವಾಯ್ಸ್ ಇರುತ್ತೆ, ಅಲ್ಪನಾ. ಸೊ ಅಲ್ಪನಾ ಸೆಲೆಕ್ಟ್ ಮಾಡೋಣ. ಒಂದು ವೇಳೆ ನೀವು TTS ಅಲ್ಲಿ ಗೂಗಲ್ TTS ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ 3-4 ವಾಯ್ಸ್ಗಳು ಸಿಗ್ತವೆ. ವಾಯ್ಸ್ 1, ವಾಯ್ಸ್ 2, ವಾಯ್ಸ್ 3. ಸೊ ಈ ಗೂಗಲ್ TTS ಅಲ್ಲಿ ಮೇಲ್ ವಾಯ್ಸು, ಫೀಮೇಲ್ ವಾಯ್ಸ್ ಎಲ್ಲ ಇದೆಯಲ್ಲ. ಸೊ ಹಾಗಾಗಿ ಒಂದು 3-4 ವಾಯ್ಸ್ ಸಿಗ್ತವೆ. ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಬೋದು. ವೋಕಲೈಸರಲ್ಲಿ ಒಂದೇ ವಾಯ್ಸ್ ಇರೋದ್ರಿಂದ ಇಲ್ಲಿ ಅಲ್ಪನಾ ಒಂದೇ ತೋರಿಸ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಸ್ಪೀಡು 49% ಇದೆ. ಇಷ್ಟರಲ್ಲೇ ಬಿಡ್ತೀನಿ ನಾನು. ಇನ್ನೂ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಸೊ ಪಿಚ್ನೇನು ಚೇಂಜ್ ಮಾಡಲ್ಲ. ಈಗ ಸೇವ್ ಕೊಡ್ತೀನಿ. ಓಕೆ ಸೇವ್ ಆಗಿದೆ ಸ್ನೇಹಿತರೆ. ಇದೇ ರೀತಿ ನಾನು ಹಿಂದಿ ಕೂಡ ಯೂಸ್ ಮಾಡೋದ್ರಿಂದ ಫೈನಲಿ ಹಿಂದಿನೂ ಸೆಲೆಕ್ಟ್ ಮಾಡಿಬಿಡ್ತೀನಿ. ಆಮೇಲೆ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಲ್ಯಾಂಗ್ವೇಜು ಇಲ್ಲಿ ಹಿಂದಿ ಸೆಲೆಕ್ಟ್ ಮಾಡೋಣ. ಓಕೆ ಹಿಂದಿ. ಸೊ ಇಂಜಿನಲ್ಲಿ ವೋಕಲೈಸರ್ನೇ ಸೆಲೆಕ್ಟ್ ಮಾಡ್ತೀನಿ. ಓಕೆ ವೋಕಲೈಸರ್ ಸೆಲೆಕ್ಟ್ ಮಾಡೀನಿ. ನೆಕ್ಸ್ಟ್ ವಾಯ್ಸ್ ನೋಡೋಣ ಯಾವುದಿದೆ ಹಿಂದಿಗೆ ವೋಕಲೈಸರಲ್ಲಿ. ನೀಲಿದೆ, ಲೇಖ ಇದೆ, 2 ಇದೆ ಸ್ನೇಹಿತರೆ. ಈಗ ನಾನು ಲೇಖ ಸೆಲೆಕ್ಟ್ ಮಾಡ್ತೀನಿ. ಓಕೆ ಲೇಖ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಸ್ಪೀಡ್ನ 49 ಬಿಡ್ತೀನಿ. ಈಗ ಸೇವ್ ಮಾಡೋಣ. ಓಕೆ ಸ್ನೇಹಿತರೆ 3 ಭಾಷೆ ನಾನೀಗ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ಇಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ. ಬ್ಯಾಕ್ ಬರ್ತೀನಿ. ಓಕೆ ಸೊ ಈಗ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಹೋಗಿ ನಾವು ವಾಯ್ಸಿಫೈ TTSನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಪ್ರಿಫರ್ಡ್ TTS ಅಲ್ಲಿ ಆಟೋ TTS ಇದೆ. ಇಲ್ಲಿ ವಾಯ್ಸಿಫೈ TTS ಸೆಲೆಕ್ಟ್ ಮಾಡ್ತೀನಿ. ನೋಡಿ ವಾಯ್ಸಿಫೈ TTS ಬೈ ಟೆಕ್ ಫ್ರೀಡಮ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡೋಣ. ಓಕೆ ಸೊ ಲೇಟೆಸ್ಟ್ ಹಾಕ್ಬೇಕಲ್ಲಿ ಒಂದು ಬಗ್ಗಿದೆ ಸ್ನೇಹಿತರೆ. ಕೆಲವೊಂದ್ಸಲ ಏನಾಗುತ್ತೆ, ನೀವು ವಾಯ್ಸಿಫೈ TTSನ ಸೆಲೆಕ್ಟ್ ಮಾಡಿದ್ರೂ ಕೂಡ, ಅಂತಂದರೆ ವಾಯ್ಸಿಫೈ TTSನೇ ಅಂತಲ್ಲ, ನೀವು ಈ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗಲ್ಲಿ ಬಂದು ಪ್ರಿಫರ್ಡ್ TTS ಅಲ್ಲಿ ನೀವು ಯಾವುದೇ TTSನ ಚೇಂಜ್ ಮಾಡಿದಾಗಲೂ ಕೂಡ ಅದು ಚೇಂಜ್ ಆಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸಲ ಟಾಕ್ ಬ್ಯಾಕ್ನ ಆಫ್ ಮಾಡಿ ಆನ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಪ್ರಿಫರ್ಡ್ TTS ಅಲ್ಲಿ ನೀವು ಸೆಟ್ ಮಾಡಿರೋಂಥದ್ದೇ ತೋರಿಸಿರುತ್ತೆ, ಬಟ್ ಎಫೆಕ್ಟಿವ್ಲಿ ಅದು ಸೆಟ್ ಆಗಿರಲ್ಲ, ಅಂತಂದರೆ ಎಫೆಕ್ಟ್ ತೊಗೊಂಡಿರಲ್ಲ ಅದು. ಸೊ ಅದು ಎಫೆಕ್ಟ್ ತೊಗೊಬೇಕು ಅಂತಂದರೆ ನೀವು ಟಾಕ್ ಬ್ಯಾಕ್ ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ ಒಂದು ಸಲ. ಸೊ ಈಗ ಅದು ಎಫೆಕ್ಟ್ ತೊಗೊಂಡಿರ್ಬೋದು, ಬಟ್ ಆದರೂ ನಾನು ಒಂದು ಸಲ ಸೇಫ್ಟಿಗಾಗಿ ಟಾಕ್ ಬ್ಯಾಕ್ನ ಆಫ್ ಮಾಡಿ ಆನ್ ಮಾಡ್ತೀನಿ.
Talkback off. ಓಕೆ, ಟಾಕ್ ಬ್ಯಾಕ್ ಆಫ್ ಆಗಿದೆ. ಆನ್ ಮಾಡ್ತೀನಿ ಈಗ. Talkback on. ಓಕೆ, ಈಗ ಗ್ಯಾರಂಟಿ ಅದು Voicify TTS ಎಫೆಕ್ಟಲ್ಲಿದೆ. Preferred engine. Voicify TTS by Tech-freedom. Window text dash the dash speech. ಓಕೆ, ಸೊ ಈಗ ಯಾವ್ದಾದ್ರು ಒಂದು ಕನ್ನಡ ಮೆಸೇಜ್ನ ಓದಿಸಿ ನೋಡೋಣ, ಓದುತ್ತಾ ಇಲ್ವಾ ಅಂತ. Home. One new. WhatsApp. Message. ಯುಗಾದಿ ಎಂದರೆ ಹೊಸ ಯುಗದ ಆರಂಭ, ಹೊಸ ಭರವಸೆಯೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಿ ಎಂದು ಆಶಿಸುತ್ತೇನೆ. ಯುಗಾದಿಯ ಸುಂದರ ಬಣ್ಣಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಉತ್ಸಾಹದಿಂದ ಮುಂದುವರಿಯಲು ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲ ಸವಾಲುಗಳನ್ನು ಗೆಲ್ಲಲು ನಿಮ್ಮನ್ನು ಪ್ರೇರೇಪಿಸಲಿ. ಕಹಿಯಾದ ಬೇವಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ, ನಿಮ್ಮ ಬಾಳಲ್ಲಿ ಹೊಸ ಚೇತನ, ಉತ್ಸಾಹ, ನೆಮ್ಮದಿ ಇರಲಿ. ಕೋಮಲ ಮಾವಿನ ಎಲೆಗಳಂತೆ ನಿಮ್ಮ ಜೀವನವು ಹೊಸ ವರ್ಷದ ಆಗಮನದೊಂದಿಗೆ ಅರಳಲಿ ಮತ್ತು ಸಮೃದ್ಧಿಯಾಗಲಿ. ಬದುಕೆಂದ ಮೇಲೆ ಸಿಹಿ, ಕಹಿಗಳು ಸಾಮಾನ್ಯ. ಬೇವು ಬೆಲ್ಲದ ಸಮ್ಮಿಲನವೇ ನಮ್ಮ ಜೀವನ. ಸಿಹಿಗೆ ಹಿಗ್ಗದೆ, ಕಹಿಗೆ ಜಗ್ಗದೆ ಬದುಕು ಮುನ್ನಡೆಸೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಅದು ಮೆಸೇಜನ್ನು ಓದ್ತು ಅಂತ. ಸೊ ಇದೇ ರೀತಿ ನೀವು ಕೂಡ Voicify TTSನ ಸೆಟ್ಟಿಂಗ್ ಮಾಡಿಕೊಂಡು ಆಟೋ TTS ರೀತಿಯಲ್ಲೇ ಯೂಸ್ ಮಾಡ್ಬೋದು. ಒಂದೇನಪ್ಪ ಅಂತಂದರೆ, ಆಟೋ TTS ಅಥವಾ ಮಲ್ಟಿಲಿಂಗ್ವಲ್ TTSಗೆ ನೀವು ದುಡ್ಡನ್ನು ಪೇ ಮಾಡಬೇಕಾಗತ್ತೆ. ಸೊ ಸುಮಾರು ಜನ ಪರ್ಚೇಸ್ ಮಾಡಿಲ್ಲ. ಅದು ಡಿಸ್ಕೌಂಟಲ್ಲಿ ಬಂದಾಗಲೂ ಅಷ್ಟೇ, ನಾವು ಆಫರ್ ಬಂದಾಗೆಲ್ಲ ನಾವು ನ್ಯೂಸನ್ನು ಶೇರ್ ಮಾಡ್ತಾ ಇರ್ತೀವಿ. ಆದರೂ ಕೂಡ ಸುಮಾರು ಜನ ಪರ್ಚೇಸ್ ಮಾಡಿಲ್ಲ, ಕ್ರ್ಯಾಕ್ನ ಯೂಸ್ ಮಾಡ್ತಾಯಿರ. ಅದನ್ನ ಕ್ರ್ಯಾಕ್ ಯೂಸ್ ಮಾಡೋದನ್ನ ಬಿಡಿ. ಯಾರಿಗೆ ಆಟೋ TTS ಬೇಕು ಅಂತ ಇದೆ ಅಥವಾ ಮಲ್ಟಿಲಿಂಗ್ವಲ್ TTS ಬೇಕು ಅಂತ ಇದೆ, ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ. ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ. ಶಕ್ತಿ ಇಲ್ಲ ಅಂತಂದರೆ ಕ್ರ್ಯಾಕ್ನ ಯೂಸ್ ಮಾಡೋದು ಬಿಟ್ಟು Voicify TTS ಅಂತ TTSಗಳನ್ನ ಯೂಸ್ ಮಾಡಿ. ಓಕೆ, ಸೊ ಇದರಲ್ಲೊಂದು ಬಗ್ಗಿದೆ ಅಂತ ಹೇಳಿದೆ ಸ್ನೇಹಿತರೆ, ಒಂದು ಪ್ರಾಬ್ಲಮ್ ಇದೆ. ಅದು ನೆಕ್ಸ್ಟ್ ಅಪ್ಡೇಟ್ಸಲ್ಲಿ ಏನಾದ್ರು ಫಿಕ್ಸ್ ಆಗ್ಬೋದಾ ನೋಡೋಣ. ಅದೇನಪ್ಪ ಅಂತಂದರೆ, ಸೊ ನಾವು ಈ ರೀಡಿಂಗ್ ನ್ಯಾವಿಗೇಷನಲ್ಲಿ ಏನು ಸ್ಪೀಚ್ ರೇಟ್ ಅಂತ ಬರುತ್ತೆ, ಸ್ಪೀಚ್ ರೇಟಿಂದ ನಾವು TTS ಸ್ಪೀಚ್ ರೇಟ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಬೋದಲ್ಲ. ಫಾರ್ ಎಕ್ಸಾಂಪಲು ನೋಡಿ, ಸ್ಪೀಚ್ ರೇಟಲ್ಲಿ ನಿಲ್ಸ್ಕೊಂಡು ಈಗ ನಾವು ಸ್ಪೀಚ್ ರೇಟ್ನ ಚೇಂಜ್ ಮಾಡ್ಬೋದು. Speech rate 174%. Speech rate 340%. ನೋಡಿ ಸ್ನೇಹಿತರೆ, ನಾವು ಸ್ಪೀಚ್ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ Speech rate 547%. ಸುಮ್ಮನೆ ಅದು ಸ್ಪೀಚ್ ರೇಟ್ ನಂಬರ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಯಾವುದೇ ರೀತಿ ಸ್ಪೀಚ್ ರೇಟು ಇನ್ಕ್ರೀಸ್ ಆಗ್ತಾ ಇಲ್ಲ. Speech rate 600%. Speech rate 600%. Speech rate 600%. ನೋಡಿ, 600% ಮ್ಯಾಕ್ಸಿಮಮ್ ಇತ್ತು, ಅಲ್ಲಿವರೆಗೂ ಬಂದಿದೆ. ಆದರೂ ಕೂಡ ಇದು ಜಾಸ್ತಿ ಆಗ್ತಾ ಇಲ್ಲ. ಅಂದರೆ ಈ ರೀಡಿಂಗ್ ನ್ಯಾವಿಗೇಷನ್ ಮೂಲಕ Speech rate 250. Speech rate 231%. ನೋಡಿ, ಏನೇ ಮಾಡಿದ್ರು, ಕಡಿಮೆ ಮಾಡಿದ್ರು ಅಷ್ಟೇ, ಜಾಸ್ತಿ ಮಾಡಿದ್ರು ಅಷ್ಟೇ, ಅದು ಜಾಸ್ತಿ ಅಥವಾ ಕಡಿಮೆ ಆಗೋದಿಲ್ಲ. ನೀವು ಸ್ಪೀಚ್ ರೇಟ್ನ ಕಡಿಮೆ ಅಥವಾ ಜಾಸ್ತಿ ಮಾಡಬೇಕು ಅಂತಂದರೆ ನೀವು ಮತ್ತೆ ಟೆಕ್ ಫ್ರೀಡಮಲ್ಲಿ Voicify TTS ಒಳಗಡೆ ಹೋಗಿ ಅಲ್ಲಿ ನೀವು ನಿಮಗೆ ಬೇಕಾಗಿರೋಂಥ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, TTS ಸೆಲೆಕ್ಟ್ ಮಾಡಿ, ಮತ್ತು ವಾಯ್ಸ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಸ್ಪೀಚ್ ರೇಟ್ ಅಂತ ಏನಿರುತ್ತೆ, ಸ್ಪೀಡ್ ಚೇಂಜ್ ಮಾಡೋವಂಥದ್ದು 6 ಸ್ಲೈಡರು, ಅಲ್ಲಿಂದನೇ ನೀವು ಚೇಂಜ್ ಮಾಡಬೇಕಾಗತ್ತೆ. ಅಲ್ಲೇ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಕೊಂಡು ಸೇವ್ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಬೈ ಡಿಫಾಲ್ಟು ಇಲ್ಲಿ ಸ್ಪೀಚ್ ರೇಟಿಂದ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದೊಂದು ಬಗ್ಗಿದೆ ಅಂತ ಹೇಳ್ಬೋದು. ನೋಡೋಣ, ಇದನ್ನ ಡೆವಲಪರ್ಸ್ಗೆ ಫೀಡ್ಬ್ಯಾಕನ್ನು ಕೊಟ್ಟು ಈ ಒಂದು ಬಗ್ನ ಫಿಕ್ಸ್ ಮಾಡಿಸೋಂಥ ಪ್ರಯತ್ನ ಮಾಡೋಣ. ಆದರೆ ಪರವಾಗಿಲ್ಲ, ಈಗ ಸದ್ಯಕ್ಕೆ ಇನ್ನೂ ಇದು ಸ್ಟಾರ್ಟಿಂಗ್ ಡೆವಲಪ್ಮೆಂಟಲ್ಲಿ ಇರೋದ್ರಿಂದ ಇನ್ನೂ ಇದು 2ನೇ ಅಪ್ಡೇಟ್ ಏನೋ ಅಷ್ಟೇ. ಇದು ಈ Voicify TTS ಬಂದಾದಮೇಲೆ ಅಷ್ಟರಲ್ಲೇ ಸುಮಾರು ಬಗ್ಸ್ ಎಲ್ಲ ಫಿಕ್ಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗೋ ರೀತಿ ಮಾಡಿದ್ದಾರೆ. ಸೊ ಒಂದು ನೆನ್ಪಿಟ್ಕೊಬೇಕು, ನೀವೇನು ಅಂತಂದರೆ, ನೀವು ಏನೇ ಚೇಂಜಸ್ ಮಾಡಿದಾಗಲೂ ಕೂಡ Voicify TTSಲ್ಲಿ ಟೆಕ್ ಫ್ರೀಡಮ್ ಒಳಗೆ ಹೋಗಿ ಲಾಸ್ಟಲ್ಲಿ ಸೇವ್ ಕೊಡೋದನ್ನ ಮರಿಬಾರ್ದು. ಓಕೆ, ನೀವು ಒಂದು ವೇಳೆ ಸೇವ್ ಕೊಡೋದನ್ನ ಮರೆತರೆ ನೀವು ಮಾಡಿರೋಂಥ ಕಾನ್ಫಿಗರೇಷನ್ಸ್ ಸೇವ್ ಆಗೋಲ್ಲ. ಆಮೇಲೆ ಮತ್ತೆ ನೀವು ಟೆಕ್ಸ್ಟ್ ಟು ಸ್ಪೀಚಲ್ಲಿ ಹೋಗಿ Voicify TTS ಸೆಟ್ ಮಾಡಿಕೊಂಡು ವರ್ಕ್ ಆಗ್ತಾಯಿಲ್ಲ ಅಂತ ನೀವು ಗೊಂದಲಕ್ಕೆ ಒಳಗಾಗ್ಬೋದು. ಹಾಗಾಗಿ ಸೇವ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ನೀವೇನೇ ಚೇಂಜಸ್ ಮಾಡಿದಾಗ ಅಥವಾ ಸೆಟ್ಟಿಂಗ್ಸ್ ಮಾಡಿದಾಗ. ಓಕೆ, ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಚಾನಲ್ ಬಗ್ಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತು.